ಈ ಕಡೆಯೋಣ. ಹಾಗಲ್ಲ ಕೃಷ್ಣಯ್ಯ. ಪ್ರಭಾರು ನನ್ನವರು ಬಲಭಟರು ಎಂದೆಣಿಸಿ ಕಳಿಸಿದಂತಹ ಎಲ್ಲರೂ ಒಳಿದು ಹೋದರು. ನೃತ್ಯವನ್ನು ನಾಶ ಮಾಡಿ ಎಂದು ಕಳಿಸಿದರೆ ನಾಶವಾಗಿ ಹೋದರು. ಹಾಗಾದ್ರೆ ನನ್ನವರಂತ ಎಲ್ಲರಿಗೂ ಫಲ ಇರಲಿಲ್ಲವೇ ಇತ್ತು. ಒತ್ತುಳ ಭುಜಬಲ ಪರಾಕ್ರಮದಿಂದ ಮೆರೆದಂತ ಅವರನ್ನ ವೈರಿಯನ್ನ ನಿಶೇಷ ಮಾಡಿ ಎಂದು ಕಳಿಸಿದರೆ ಹತರಾಗಿ ಹೋದರು. ಕೇಳಿದೆ, ಏನು ಮಾಡಲಿ? ವೈರಿ ನೊಂದನ ಗೃಹದಲ್ಲಿ ಲೀಲಾ ವಿನೋದದಿಂದ ಬೆಳೆಯುತ್ತಿದ್ದಾನೆ. ಇದು ಎಲ್ಲರೂ ಹಾಡಿ ಹೊಗಳುವಂತಹ ಮಾತಾಯಿತೆ. ಕಂಸನ ಮೃತ್ಯು ಬೆಳೆಯಬೇಕೆ? ಇಲ್ಲ, ಕಂಸನಂತೂ ಬೆಳೆಯ ಬಿಡುವುದಿಲ್ಲ. ಏನು ಮಾಡಲಿ? ಇದೆ ಉಪಾಯವಿದೆ. ನನ್ನವರೆಲ್ಲರೂ ಹತರಾದದ್ದು ಅದು ಅಲ್ಲಿ ನಂದಗೋಕುಲದಲ್ಲಿ. ಹಾಗಾದರೆ ಅವನ ಕ್ಷೇತ್ರದಲ್ಲಿ ಅವನು ಬೆಳೆಯುತ್ತಿದ್ದಾನೆ, ನಮ್ಮವರನ್ನು ಅಳಿಸುತ್ತಿದ್ದಾನೆ. ನಮ್ಮ ಕ್ಷೇತ್ರದಲ್ಲಿ ನಮಗೆ ಬಲ ಹೆಚ್ಚು. ಇಲ್ಲಿ ಅವನನ್ನು ಬರುವಂತೆ ಮಾಡಬೇಕು. ಕರೆಸುವುದಕ್ಕೆ ಯಾರಾದ್ರೂ ಇದ್ದಾರೆ ನಮ್ಮಲ್ಲಿ? ನಂಬಿಕೆಯುಳ್ಳುವಂತಹ ಯಾರಿದ್ದಾರಾ? ಇದ್ದಾರೆ. ಅವರನ್ನೇ ಕರೆಸಿ ವ್ಯವಸ್ಥೆ ಮಾಡ್ತೇನಂತೆ. ಅವಸರವಾಗಿ ಅಕ್ರೂರ ಆಸ್ಥಾನಕ್ಕೆ ಬರಲಿ ಎನ್ನುವುದಾಗಿ ಕರೆಕೊಳ್ಳಲಿದರೆಯಲ್ಲ, ಕರೆಸಿದ ಕಾರಣ ಏನು? ನಿನ್ನಂತೆ ಅಗತ್ಯತೆ ಇತ್ತು.
ಕೇಳು ಸುಗುಣ ನಿಧಿಯ ಪ್ರಾಯಶಃ ಸಾಕಾಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಯೋಗ್ಯ ಒಬ್ಬ ಅಮಾತ್ಯ ನಮಗೆ ಬೇಕು, ಒಬ್ಬ ಪ್ರಧಾನಿ ಬೇಕಂತ ಬಯಸಿದ್ದೆ ನಾನು. ನಿನ್ನನ್ನೇ ಆಯ್ಕೆ ಮಾಡಿದ್ದೆ. ಆದ್ರೆ ಸ್ವಚ್ಛವಾದಂತಹ ನಿಷ್ಕಲ್ಮಶವಾದಂತಹ ಹೃದಯ ನಿನ್ನದ್ದು, ಮನಸ್ಸು ನಿನ್ನದ್ದು. ಆಹಾ, ಯಾವಾಗಲೂ ಯಾವುದರಲ್ಲಿಯೂ ಹಸ್ತಕ್ಷೇಪ ನಿನ್ನದಿಲ್ಲ. ಎಲ್ಲರೂ ಹೇಳ್ತಾರೆ, ಕಂಸ ಹೇಳುವುದಲ್ಲ, ಯಾರಲ್ಲಿ ಹೋಗಿ ಅವಿತು ಮುಟ್ಟಾಗಿ ಅವರಿಗೆ ಕಾಣಿಸದಂತೆ ಇದ್ದಂತಹ ಸ್ಥಳದಲ್ಲಿ ಕೇಳಿದ್ರು ಯದುಕುಲ ಚಿಕ್ಕಾಮಣಿ, ಅಗ್ನಿಗುಳ, ಈ ತರದ ಹೆಸರು ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ನಿನ್ನಂತಹ ಯೋಗ್ಯತಾವಂತರಿಗೆ ಮಾತ್ರ. ಒಮ್ಮಿಂದೊಮ್ಮೆಗೆ ನನ್ನನ್ನು ಹೊಗಳಲಿಕ್ಕೆ ಪ್ರಾರಂಭಿಸಿದೆ ಅಲ್ಲ, ಕಾರಣ ಏನಂತ ತಿಳಿಲಿಲ್ಲವಲ್ಲ. ಅಕ್ರೂರ, ನಿನ್ನನ್ನ ಹೊಗಳಿ ಕಂಸ ತನ್ನ ಯಾವುದೋ ರಾಜಕೀಯ ದುರುದ್ದೇಶದಿಂದ ಯಾವುದೋ ಕಾರ್ಯದ ಒತ್ತಡವನ್ನು ತರುತ್ತಾನೆ ಎನ್ನುವಂತ ಆ ಒಂದು ಕೆಟ್ಟ ಯೋಚನೆ ನಿನಗೆ ಬೇಡವೇ ಬೇಡ. ಆದ್ರೂ ಒಂದು ವಿಶೇಷ ಇದೆ, ನೀನೇ ನಿನ್ನಂತಹ ಯೋಗ್ಯತಾವಂತರೆ ಮಾಡ್ಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ನಿನ್ನಂತವನು ಇನ್ನೊಬ್ಬ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದಾಗ ನನಗೆ ಸಿಕ್ಕಿತ್ತು ನೀನು. ನನ್ನ ವೈರಿಯಾದಂತಹ ಕೃಷ್ಣ ಅಲ್ಲಿಗೆ ನೀನು ಹೋಗಬೇಕು, ಅವರಿಗೆ ಬರಲಿಕ್ಕೆ ಹೇಳಬೇಕು. ಯಾವ ಕಾರಣದಿಂದ? ಅದಕ್ಕೆ ಕಾರಣ ಇದೆ. ಏನು ಕಾರಣ?
ಮುಗಿದು ಹೋಗ್ತದೆ. ಇನ್ನ ಮೇಲೆ ಎಲ್ಲರಿಗೂ ಅಪಾರವಾದಂತಹ ನಂಬಿಕೆ. ನೀವು ನೇರವಾಗಿ ಹೋಗಿ ಅದು ಅಲ್ಲಿ ನಂದಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಕೃಷ್ಣ ಬಲರಾಮರನ್ನ ಬರ ನಂಬಿ ಬರ್ತಾರೆ. ಕೊಂದ್ರು ಅಂತಾದ್ರೆ ಮುಗೀತು. ಚತುರ್ದಶಿಯಿಂದ ಅವರು ಬರಬೇಕು. ಚತುರ್ದಶಿ ಆ ದಿನದಿಂದ ನಿಮ್ಮ ಮಾವನಾದಂತಹ ಕಂಸ ಬಿಲ್ಲು ಹಬ್ಬವನ್ನ ಮಾಡುತ್ತಾನೆ. ಮೊನ್ನೆ ಪಂಚಮಿಯನ್ನು ಬಿಲ್ಲು ಹಬ್ಬ ನಡೆಸುತ್ತಾನೆ. ಅದು ಬೇರೆ ಇದು ಬೇರೆ. ಇದು ಅವರಿಗೆ ಮೃತ್ಯುವಿನ ಹಬ್ಬ. ನೀನು ಹೋಗಿ ನಂಬಿಕೆಯ ಮಾತನ್ನಾಡಿ ಹಬ್ಬದ ವಿಶೇಷತೆಯನ್ನ ನಿನ್ನ ಕಲ್ಪನೆಯಲ್ಲಿ ಹೇಗೆ ಕಾಣಿಸುತ್ತದೋ ಹಾಗೆ ಹೇಳಿ ಅವರು ಬಂದರು ಅಂತ ಆದ್ರೆ ನಿನ್ನ ಕರ್ತವ್ಯ ಮುಗಿತು. ಮುಂದೆ ನಡೆಯಬಹುದಾದಂತ ಕಂಸನ ಕರ್ತವ್ಯ ಏನು? ಫುಲ್ಲರನ್ನ ಆ ಶಿಶುಗಳನ್ನ ಚಾಣಕ್ಯವಾದಂತಹ ಆ ಮಲ್ಲರನ್ನ ಬಿಡುತ್ತೇನೆ. ಕಂಸನ ಮೃತ್ಯುವಿಗೆ ಶರಣಾಗುತ್ತದೆ. ಇಷ್ಟು ಮಾಡ್ತೀಯ ಪ್ರಭುವೇ? ಏಕೆ ಕಂಸ ವ್ರತ ಮನೋವಿದೆ ಏಕೆ ಕಂಸ ವ್ರತ ಮನೋವಿದೆ ಏಕೆ ಕಂಸ ವ್ರತ ಮನೋವಿದೆ ನೂಕಲೋ ಪ್ರತಿ ಕ್ಷಣವೂ ಹಾರೈಸುತ್ತಿರುವವನು ನಾನು. ಮಾಡಲೇಬೇಕು. ಆ ದೃಷ್ಟಿಯಿಂದ ನಿನ್ನಲ್ಲಿ ಇನ್ನು ಒಂದು ಮಾತನ್ನ ಆಡ್ತಾ ಇದ್ದೇನೆ. ಹೇಳು. ಕೃಷ್ಣ ಬಲರಾಮರನ್ನ ಬದ್ಧ ಶತ್ರು ಎಂದು ಬಗೆದು ಅವರನ್ನ ಕೊಲ್ಲಲು ನೀನು ನಾನಾ ಪ್ರಯತ್ನವನ್ನು ಮಾಡಿದಷ್ಟೇ ಸತ್ಯ. ಆದರೆ ಆ ಪ್ರಯತ್ನವೆಲ್ಲವೂ ನೀರಿನಲ್ಲಿಗೈದ ಹೋಮದ ಹಾಗೆ ಹಳಾದಿ ಹೋಯಿತು. ಇನ್ನು ಮುಂದೆಯೂ ಸಹ ಅವರ ಮೇಲಿನ ದ್ವೇಷ ಸಾಧನೆಯನ್ನು ಮುಂದುವರಿಸುವುದು ಸರಿಯಲ್ಲ. ಯಾಕೆಂದ್ರೆ ಲೋಕದ ಪ್ರಜ್ಞರೇ ತಿಳಿದ ಹಾಗೆ ನಾನು ಸಹ ಅರ್ಥವಿಸಿಕೊಂಡಂತೆ ಕೃಷ್ಣ ಬಲರಾಮರು ಜನಸಾಮಾನ್ಯರಂತಲ್ಲ, ಅಮಾನುಷ ಶಕ್ತಿಯನ್ನು ಹೊಂದಿದ ಅವರು ಭೂಲೋಕದ ಭಾರವನ್ನು ಹರಡುಗೊಳಿಸಲಿಕ್ಕಾಗಿ ಹಾಗೂ ದುಷ್ಟರನ್ನು ಸಂಹಾರ ಮಾಡಲು ಯುಗ ಯುಗದಲ್ಲಿಯೂ ಪರಿಪರಿಯ ಅವತಾರವನ್ನೆತ್ತಿ ತಮ್ಮ ದೇವತ್ವವನ್ನು ಪ್ರಸಾರಪಡಿಸಿದಂಥವರು. ಅಂತಹ ದೇವರಲ್ಲಿ ನಿನಗೆ ವೈರತ್ವ ಯಾಕೆ? ನಿನಗೆ ಮೊದಲೇ ತಿಳಿದ ಹಾಗೆ ಕೃಷ್ಣನಿಂದ ನಿನ್ನ ಮರಣ ಎನ್ನುವುದಾಗಿ ತಿಳಿದು ಆತನಷ್ಟಕ್ಕೆ ಆಟವಾಡಿಕೊಂಡಿರುವ ಅವನನ್ನ ಅಲ್ಲಿಂದ ಇಲ್ಲಿಗೆ ಕರೆಸಿ ಆತನನ್ನು ಕೊಲ್ಲುವ ಹುನ್ನಾರವನ್ನ ಮಾಡ್ತಾ ಇದೆಯಲ್ಲ, ಇದು ನ್ಯಾಯವೇ? ಇದು ನೀತಿ? Yeah!
ನನ್ನ ಬಾಯಿಂದ ಹೊಗಳಿಸಿಕೊಳ್ಳಲಿ ಎನ್ನುವಂತಹ ಕಾರಣದಿಂದ ಹೊಗಳಿದೆ ಅಷ್ಟೇ. ಅವನು ನನಗೆ ನೀತಿಯನ್ನು ಹೇಳಲಿ ಎನ್ನುವಂತಹ ಕಾರಣದಿಂದ ನಾನು ನನ್ನ ಹೊಗಳಿದ್ದೆ ಇಲ್ಲ ಇಲ್ಲ. ಇವನ ನೀತಿಯ ಅಗತ್ಯತೆ ಕಂಸನಿಗೆ ಇಲ್ಲವೇ ಇಲ್ಲ. ಹೇಳಿದ್ದನ್ನು ಮಾಡಬೇಕು, ಮಾಡತಕ್ಕದ್ದು. ಇದು ಮಧುರ ಮಹೇಂದ್ರ ಕಂಸನ ಅವಜ್ಞೆ, ರಾಜನ ಕಟ್ಟಾಜ್ಞೆ. ಇದನ್ನು ನೀವು ಮಾಡತಕ್ಕದ್ದು ಮಾಡತಕ್ಕದ್ದು ಮಾಡತಕ್ಕದ್ದು. ಒಂದು ವೇಳೆ ಇದರಲ್ಲಿ ವಂಚನೆಯನ್ನ ಮಾಡಿ ಹೇಳಬಾರದ, ಹೇಳಲಾಗದ ಅಥವಾ ಕಂಸ ಕೇಳಲಾಗದಂತ ಯಥಚಿತ್ ನಿನ್ನ ಹಿತವಚನದ ಮಾತುಗಳನ್ನು ಆಡಿದರೆ, ಕಾರ್ಯವನ್ನ ಕೈಗೂಡಿಸದೇ ಇದ್ದರೆ ಹಿಡಿಯೋದು ಕತ್ತಿ ಶಿರಚ್ಛೇದನವಾದೀತು. ನೀವಿದನ್ನು ಮಾಡತಕ್ಕದ್ದು ವಿನಾಶಕಾಲೇ ವಿಪರೀತ ಬುದ್ಧಿ. ಯಾರೇ ಆಗಲಿ ಒಳ್ಳೇದಾಗ್ಲಿಕ್ಕೆ 100 ಬುದ್ಧಿ ಬೇಕಾಗ್ತದೆ, ಹಾಳಾಗ್ಲಿಕ್ಕೆ ಒಂದೇ ಬುದ್ಧಿ ಸಾಕಾಗ್ತದೆ. ನಾನು ಈಗ ಹೊರಟಿರುವುದು ನಂದಗೋಕುಲಕ್ಕೆ. ಯಾರನ್ನ ನೋಡ್ಲಿಕ್ಕೆ? ಆ ಶರಣ ಸಂರಕ್ಷಕನನ್ನ ನೋಡಿ. ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಪುಣ್ಯ ಸತ್ಫಲವ ಪುಣ್ಯ ಸತ್ಫಲವು ದೊರಕೀತೆಂದೆನುತ ಆನಂದದಿ ದೊರಕೀತೆಂದೆನುತಾನಂದದಿ ಶ್ರೀಲಕ್ಷ್ಮೀ ವರದ ಸಂಸ್ತುತಿಸಿ ನಡೆತಂದ ಲಕ್ಷ್ಮೀ ವರನ ಸಂಸ್ತುತಿಸಿ ನಡೆತಂದ ಹಂಸ ತನ್ನ ದ್ವೇಷ ಸಾಧನೆಗಾಗಿ ನನ್ನನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದೆ. ಆತನ ಪಾಲಿಗೆ ಕೆಡುಕಾದರೂ ನನ್ನ ಪಾಲಿಗೆ ಭಾಗ್ಯೋದಯದ ಬಾಗಿಲು ತೆರೆದಂತೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಕಡು ತುಂಬ ಕಾಣುವಂತ ಭಾಗ್ಯ ನನ್ನ ಪಾಲಿಗೆ ಬಂದದಕ್ಕಲ್ಲ, ಕೃಷ್ಣನ ನಾಮಸ್ಮರಣೆಯನ್ನ ಮಾಡುತ್ತಾ ನಂದಗೋಕುಲದೆಡೆಗೆ ನನ್ನ ಪ್ರಯಾಣವನ್ನು ಮುಂದುವರಿಸುತ್ತೇನೆ. ಬಂಧನ ಕ್ರೂರ ಗೋವಿಂದ ದರ್ಶನಕ್ಕೆಂದ ಬಂಧನ ಕ್ರೂರ ಗೋವಿಂದ ದರ್ಶನಕ್ಕೆಂದು ಬಂಧನ ಕ್ರೂರ ಗೋವಿಂದನ ದರ್ಶನಕ್ಕೆಂದು ಯಶೋದೆ ನಂದನದ ಮಂದಿರವನು ಪಕ್ಕು ಮಂದಿರವನು ಪಕ್ಕು ಮಂದಿರವನು ಪಕ್ಕು ಎಂದಿವರಾಕ್ಷ ಗೋವಿಂದ 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 ಇಂದಿವರಾಕ್ಷ ಗೋವಿಂದಗೆ ಮಣಿದ ಭಕ್ತಿಯ ಆ ಕೃಷ್ಣನನ್ನ ಕಾಣುತ್ತಾ ಕಾಣಬೇಕೆಂದು ಹೊರಟು ಬಂದವನು ನಾನು. ಬೃಂದಾವನವನ್ನ ಪ್ರವೇಶಿಸುತ್ತಿದ್ದಂತೆ ಮೈ ರೋಮಾಂಚನದ ಅನುಭವ
ಇದೆಯಲ್ಲ, ಆ ಕೃಷ್ಣನ ಆ ಸಾಮೀಪ್ಯವನ್ನ ಸಮೀಪಿಸುತ್ತಾ ಇದ್ದೇನೆ ಎನ್ನುವ ಮಿಡಿತ ಒಂದೆಡೆ ಆದರೆ, ಇನ್ನೊಂದೆಡೆ ಮನೋಲ್ಲಾಸ ಹರ್ಷಚಿತ್ತಕ್ಕೆ ನಾನು ಒಳಗಾಗುತ್ತಾ ಇದ್ದೇನೆ. ಆ ಕೃಷ್ಣನ ಒಡನಾಡಿಯಾಗಿರುವ ಆ ಗೋಪಾಲಕರು ಗೋಪಿಕಾ ಸ್ತ್ರೀಯರು ಅವರೆಷ್ಟು ಧನ್ಯರು, ಭಾಗ್ಯಶಾಲಿಗಳು. ಕೃಷ್ಣ